ನಮಸ್ಕಾರ, ನಮ್ಮ ಡಾಕ್ಟರ್ ಕುಟುಂಬ ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಆದಷ್ಟು ಫ್ರೀ ಸ್ಟೈಲ್ ಅಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಯಾವ್ದು ಸ್ಕ್ರಿಪ್ಟೆಡ್ ನಾನು ಆದಷ್ಟು ಫ್ರೀ ಸ್ಟೈಲ್ ಅಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಸ್ಕ್ರಿಪ್ಟೆಡ್ ವರ್ಕೌಟ್ ಆಗಲ್ಲ. ನಾವು ಜನರಿಗೆ ಕನೆಕ್ಟ್ ಆಗ್ಬೇಕಂದ್ರೆ ನಾವು ಮನೇಲಿ ಹೇಗಿರ್ತೀರೋ ನಿಮ್ಮ ವಿಡಿಯೋಗಳಲ್ಲೂ ಹಾಗೆ ಇದ್ರೇನೆ ಅದು ಸಾಧ್ಯವಾಗೋದು. ಅದು ನಾರ್ಮಲ್ ಆಗಿ ವ್ಲಾಗಿಂಗ್ ಮಾಡೋದೇ ಕಷ್ಟ, ಅಂದ್ರೆ ಡಾಕ್ಟರ್ ಆಗ್ಬಿಟ್ಟು ವ್ಲಾಗಿಂಗ್ ಮಾಡೋದು ಇನ್ನೂ ಕಷ್ಟ. ಇದು ನನ್ನ ಫಸ್ಟ್ ವ್ಲಾಗು, ಹಾಗಾಗಿ ಸ್ವಲ್ಪ ಮಾತಾಡಕ್ಕೆ ಮುಜುಗರ. ಇವತ್ತು ನನ್ನ ಜೀವನದಲ್ಲಿ ಒಂದು ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಡಾಕ್ಟ್ರು ಚಾನಲಿನ ಬುನಾದಿ, ಅಂದರೆ ಪ್ರಾರಂಭದ ದಿನ. ಹಾಗಾಗಿ ಒಂದು ಖುಷಿ. ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಓಡ್ತಾ ಇರ್ಬೋದಲ್ವಾ, ಯಾರು ಇವರು, ಯಾಕೆ ಡಾಕ್ಟರ್ ಆದರು, ಏನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು, ಹೇಗೆ ಈ ನಮ್ಮ ಡಾಕ್ಟರ್ ಹೆಸರು ಬಂತು, ಈ ತರ ನಿಮ್ಮಲ್ಲಿ ಹಲವಾರು ಪ್ರಶ್ನೆ ಓಡ್ತಾ ಇರ್ಬೋದು. ಈ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಇರ್ತೀನಿ. ಮೊದಲನೇದಾಗಿ, ಯಾರು ಇವರು? ನಾನು ಡಾಕ್ಟರ್ ಸಾದತ್. ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕ, ಓದಿದ್ದು MBBS, ಓದ್ ಮುಗಿಸಿ ಇವಾಗ ಫ್ಯೂಚರಿಸ್ಟಿಕ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಓದಿರೋದ್ರಲ್ಲಿ ಸ್ವಲ್ಪ ಜ್ಞಾನನ ಅವ್ರ ಹತ್ರನೂ ಹಂಚ್ಕೊಳ್ಳೋಣ ಮತ್ತು ನಮ್ಮ ಜರ್ನಿನೂ ಕೂಡ ತೋರಿಸೋಣ. ಈ ಡಾಕ್ಟರ್ಸ್ ಹೆಂಗಿರ್ತಾರಪ್ಪ, ಏನ್ ಡಾಕ್ಟರ್ ಜೀವನ ಫುಲ್ ಆರಾಮು, ಆ ಕಡೆ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ತಿರ್ಗ್ತಾ ಇರ್ತಾರೆ. ಎರಡನೇ ಪ್ರಶ್ನೆ, ಯಾಕೆ ಡಾಕ್ಟರ್ ಆದ್ರಿ ಅಂತ. ನಿಮ್ಗೊಂದು ಗೊತ್ತಿದ್ದಂಗೆ ಈ ಟೀಚರ್ಸ್ ಗ್ಯಾಂಗ್ ಇರುತ್ತಲ್ವಾ, ಈ ಟೀಚರ್ಸ್ ಗ್ಯಾಂಗ್ ಅಲ್ಲಿ ನಮ್ಮಮ್ಮನೂ ಒಬ್ರು. ಈ ಟೀಚರ್ಸ್ಗೆಲ್ಲ ಹೆಂಗಂದ್ರೆ ಅವ್ರ ಮಕ್ಕಳು ಡಾಕ್ಟರ್ ಆಗಿ ನೋಡೋದನ್ನ ಅವ್ರು ಆನಂದಿಸ್ತಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಅವ್ರ ಶಾಲೆಯಲ್ಲಿರೋ ಮಕ್ಳ ಜೊತೆ ನಾವು ಒಬ್ರು. ಅವರು ಈ ಟೀಚರ್ಸ್ ಯಾವಾಗೂ ಅಷ್ಟೇ ಅವ್ರ ಮಕ್ಕಳನ್ನೇ ಬೇರೆ ತರ ಟ್ರೀಟ್ ಮಾಡೋದು, ಅವ್ರ ಸ್ಕೂಲ್ ಮಕ್ಕಳನ್ನೇ ಬೇರೆ ತರ ಟ್ರೀಟ್ ಮಾಡೋದು, ಅವೆಲ್ಲ ಅವರಲ್ಲಿ ಇರಲ್ಲ. ಅವ್ರಿಗೆ ಯಾವುದೇ ಮಗು ಆಗಲಿ ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅವ್ರ ಭಾವನೆ. ಹಾಗಾಗಿ ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಆ್ಯಡ್ ಆಯ್ತು. ಇದಕ್ಕೆ ಕಾರಣ ಬಂದು ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ, ನಮ್ಮ ಅಜ್ಜಿ ತಾತ. ಎರಡನೇ ಪ್ರಶ್ನೆಗೆ ಉತ್ತರ ಆಯ್ತು. ಅಂಡ್ ನಿಮ್ಗೆ ಮೂರನೇ ಪ್ರಶ್ನೆನೂ ಕಾಡ್ತಾ ಇರ್ಬೋದು, ಸರಿ ನೀವು ಡಾಕ್ಟರ್ ಆಗಿದ್ದೋಕೆ ಬಟ್ ಯೂಟ್ಯೂಬ್ ಯಾಕೆ ಅಂತ ಅಲ್ವಾ. ಯಾಕಂದ್ರೆ ನಾವು ಓದಿರೋದ್ರಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು 5% ಅಷ್ಟು ನಾಲೆಜ್ನ ಶೇರ್ ಮಾಡ್ಕೊಂಡ್ರೆ ಅದು ಯಾರಿಗೂ ಯೂಸ್ ಆಗ್ಬೋದಲ್ಲ. ನನ್ನ ಒಂದು ವಿಡಿಯೋ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗಿದೆ ಅಂದ್ರೂ ಈ ಪ್ರಯಾಣ ಸಾರ್ಥಕ ಆಗುತ್ತೆ. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಿಮಗೆ ನಾಲ್ಕನೇದಾಗಿ ಇನ್ನೊಂದು ಪ್ರಶ್ನೆ ಇರ್ಬೋದು ಅಲ್ವಾ, ಯಾಕೆ ನಮ್ಮ ಡಾಕ್ಟ್ರು ಅಂತ ಹೆಸರಿಟ್ಟಿದ್ದಾರೆ? ಈ ಹೆಸರು ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ. ನಾನು ಕೆಲಸ ಮಾಡ್ತಾ ಇದ್ದೆ, MBBS ಮುಗಿಸ್ಕೊಂಡು ಹಾಸ್ಪಿಟಲ್ಸ್ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಬ್ರು ಪೇಷಂಟ್ ಇರ್ತಾ ಇದ್ರು. ಆ ಪೇಷಂಟ್ ಯಾವ ಥರ ಅಂದರೆ ಡೈಲಿ ಬರೋರು. ಅವ್ರಿಗೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿದ್ರೆ ಏನಿಲ್ಲ, ಆ ಕಡೆ ಅಲ್ಟ್ರಾಸೌಂಡ್ ಬೇಕಾ, CT ಸ್ಕ್ಯಾನ್ ಬೇಕಾ, ಏನೂ ಬೇಕಾಗಿರಲಿಲ್ಲ. ಈ ವಾಸ್ ಆಲ್ ರೈಟ್. ಅವ್ರೇನಕ್ಕೋಸ್ಕರ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾಯಿದ್ರು, ನಮ್ಮನ್ನು ನೋಡ್ಕೊಂಬರ್ತಾಯಿದ್ರು ಅಂದರೆ ಅವ್ರು ಬೇಕಾಗಿದ್ದು ಇಷ್ಟೇ, ಮಾತಾಡೋಕ್ಕೆ ಇಬ್ಬರು, ಹಾಗೂ ಅವರ ನೋವನ್ನು ಹಂಚ್ಕೊಳ್ಳೋಕೆ ಒಬ್ರು, ಸಮಾಧಾನ ಮಾಡ್ಕೊಳ್ಳೋಕೆ ಒಬ್ರು. ಯಾಕಂದರೆ ರೀಸೆಂಟಾಗಿ ಅವರ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ರು, ಅಂದರೆ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಅಜ್ಜಿ ತೀರ್ಕೊಳೋದ್ರಲ್ಲಿ ಡಿಪ್ರೆಷನ್ಗೆ ಹೊರಟೋಗಿದ್ರು ತಾತ. ಅವ್ರಿಗೆ ಮಕ್ಕಳು ಸಹ ಇಲ್ಲ, ಇದ್ದಿದ್ದೇ ಅಜ್ಜಿ. ಹಾಗಾಗಿ ಈ ಅಜ್ಜಿ ಯಾವಾಗ ತೀರ್ಕೊಂಡ್ಬಿಟ್ರೋ ಅವಾಗಿಂದ ತಾತ ಹೀಗಾಗಿದ್ದಾರೆ. ನಾವಿವಾಗ ಡಾಕ್ಟರ್ ಆಗಿ ಅವ್ರಿಗೆ ಮಾತ್ರೆಗಳು, ಟಾನಿಕ್ ಕೊಡೋದು ಬರೀ ಇಷ್ಟೇ ಅಲ್ಲ ನಮ್ಮ ಕೆಲಸ. ಅವ್ರ ನೋವುಗಳನ್ನ ಕೇಳಬೇಕು, ಅವ್ರಿಗೆ ಸಮಾಧಾನ ಕೊಡಿಸ್ಬೇಕು, ಹಾಗೂ ಅವ್ರನ್ನ ಆದಷ್ಟು ನಾವು ಹೆಲ್ಪ್ ಮಾಡಿ ಅವ್ರಿಗೆ ಒಂದು ನೆಮ್ಮದಿಯ ಜೀವನ ನೋಡ್ಕೊಳ್ಳೋ ಥರ ಮಾಡಬೇಕು. ಇವಾಗ ಇಷ್ಟು ಸ್ಟೋರಿ ಏನಕ್ಕಪ್ಪ ಹೇಳಿದೆ ಅಂದರೆ, ನಾನೊಂದು 3 ದಿನ ನನ್ನ ಹೆಲ್ತ್ ಇಶ್ಯೂಸಿಂದ ಹಾಸ್ಪಿಟಲ್ ಕಡೆ ಹೋಗಿರಲಿಲ್ಲ, ರಜದಲ್ಲಿದ್ದೆ. ಬಟ್ ಈ ತಾತ ಏನು ಮಾಡಿದ್ರು, ಆ 3 ದಿನ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಡಾಕ್ಟರ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಹಿ ವಾಸ್ ಮೆಂಟಲಿ ಇಲ್ ಪೇಷಂಟ್. ಆ್ಯಂಡ್ ನಾನು 4ನೇ ದಿನ ಯಾವಾಗ ಸೋಮವಾರ ನಾನು ಜನರಲ್ ಆಗಿ ನನ್ನ ಶಿಫ್ಟ್ ಸ್ಟಾರ್ಟ್ ಆಗೋ ಟೈಮ್ಗೆ ನಾನು ಹೋದೆ. ಆವಾಗ ತಾತ ಆಚೆನೇ ಪಾಪ ಕಾಯ್ತಾ ಇದ್ರು, ಹಾಸ್ಪಿಟ್ಲ್ ಆಚೆ. ನಾನು ಬಂದಿದ್ದ ತಕ್ಷಣ ತಾತ ನೋಡಿ ನಮ್ಮ ಡಾಕ್ಟ್ರು ಬಂದರು ಅಂದ ಎದ್ದು ನಿಂತ್ಕೊಂಡ್ಬಿಟ್ರು. ಆವಾಗ ಅವ್ರ ಮುಖದಲ್ಲಿ ನಂಗೆ ಕಾಣಿಸಿದ ಆನಂದ, ಅವ್ರ ಕಣ್ಣಲ್ಲಿ ಇದ್ದಿದ್ದ ಒಂದು ಸ್ಪಾರ್ಕ್ ಇರುತ್ತಲ್ವ, ಅದು ನಂಗೆ ಇವತ್ತಿಗೂ ಹಂಗೆ ಜ್ಞಾಪಕ ಇದೆ. ಹಾಗಾಗಿ ಅವರಿಂದನೇ ಈ ಚಾನಲ್ಗೆ ಹೆಸರು ನಮ್ಮ ಡಾಕ್ಟ್ರು ಅಂತ ಬಂತು. ಆ್ಯಂಡ್ ಈ ನಮ್ಮ ಡಾಕ್ಟ್ರು ಲೋಗೋ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ, ನೀವು ಈ ಚಾನಲಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಡೇ ಟು ಡೇ ಲೈಫ್ ಆಫ್ ಎ ಡಾಕ್ಟರ್, ಜರ್ನಿ,
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಹ್ಯುಮ್ಯಾನಿಟಿ, ಕೆಲವೊಂದು ಹೆಲ್ತ್ ಟಿಪ್ಸ್ ಮತ್ತು ಸರ್ವಿಸಿಂಗ್ ಪೀಪಲ್ ವಿತ್ ಎ ಗುಡ್ ಹಾರ್ಟ್ ಆ್ಯಂಡ್ ಕೆಲವೊಂದು ಸರ್ಪ್ರೈಸಸ್ ಇರುತ್ತೆ. ಈ ಪ್ರಯಾಣದಲ್ಲಿ ನೀವು ನನ್ನ ಜೊತೆ ಇರಬೇಕು. ನಿಮ್ಮ ಪ್ರೀತಿ, ನಿಮ್ಮ ಸಲಹೆ, ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ. ನನ್ನ ಒಂದು ವಿಡಿಯೋ ಆದರೂ ಒಬ್ಬ ವ್ಯಕ್ತಿಗೆ ತನ್ನ ಜೀವನವನ್ನು ಸ್ವಲ್ಪ ಆರೋಗ್ಯಕರವಾಗಿ ಮತ್ತು ಸಂತೋಷಕರವಾಗಿ ಬದುಕಲು ಸ್ವಲ್ಪ ಹೆಲ್ಪ್ ಮಾಡಿದರೆ ಈ ಪ್ರಯಾಣ ಸಾರ್ಥಕವಾಗುತ್ತದೆ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ, ಇದು ಒಂದು ಪ್ರಯಾಣ, ಒಂದು ಕುಟುಂಬ. ನಮ್ಮ ಡಾಕ್ಟ್ರು ಕುಟುಂಬಕ್ಕೆ ಸ್ವಾಗತ. ಈ ಬಿಯರ್ಡ್ ಆ್ಯಂಡ್ ಲಾಂಗ್ ಹೇರ್ ಎಷ್ಟೋ ದಿನಗಳ ಒಂದು ಆಸೆ. ಈ MBBS ಟೈಮಲ್ಲಿ ಮತ್ತು ಇಂಟರ್ನ್ಶಿಪ್ ಟೈಮಲ್ಲಂತೂ ಆಗ್ತಾ ಇರಲಿಲ್ಲ, ಮಾಡೋಕ್ಕಾಗಲೂ ಇಲ್ಲ. ಅದಕ್ಕೆ ಈಗ ಬಿಟ್ಟಿದ್ದೀನಿ. ಬೇರೆ ತಂದೆ ತಾಯಿಗಳು ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಇವಾಗ ನಾನು ಜಸ್ಟ್ ಪ್ರಿಪ್ರೇಷನ್ ಫೇಸಲ್ಲಿದ್ದೀನಿ. ಒನ್ಸ್ ಮತ್ತೆ ನಾನು ಹಾಸ್ಪಿಟಲ್ ಕಡೆ ಕಾಲಿಟ್ಟಾಗ ನೀವು ನೋಡ್ತೀರಾ. ಓಕೆ ದೇವರು, ಇವಾಗ ನಮ್ಮ ಇಂಟ್ರಡಕ್ಷನ್ ಮುಗೀತು. ಓಕೆ ದೇವರು, ಇವಾಗ ನಾವು ಹೋಗಿ ನಮ್ಮ ಲೋಗೋನ ಪ್ರಿಂಟ್ ಮಾಡಿಸ್ಕೊಂಬರೋಣ. ದೇವರು, ನನ್ನ ಭಾವನೆ ಇಷ್ಟೇ, ಎಲ್ಲೋ ಆಚೆ ದೇವ್ರಿಗೆ ಹುಡ್ಕೊಂಡು ಹೋಗೋದಕ್ಕಿಂತ ಮನೆಯಲ್ಲೇ ಇರುವಂಥ ಕಣ್ಣಿಗೆ ಕಾಣಿಸುವಂಥ ದೇವರು ಇರ್ತಾರೆ. ಅದೇ ನಿಮ್ಮ ತಂದೆ ತಾಯಿ, ಅವ್ರ ಹತ್ರ ಮೊದಲು ಆಶೀರ್ವಾದ ತೊಗೊಂಡು ಆಮೇಲೆ ಬೇಕಾದ್ರೆ ಆ ದೇವ್ರ ಹತ್ರ ಹೋಗೋಣ, ಅವ್ರ ಹತ್ರನೂ ಆಶೀರ್ವಾದ ತೊಗೊಂಬರೋಣ. ಸರಿನಾ? ಲೆಟ್ಸ್ ಗೋ. ಓಕೆ ದೇವರು, ಫೋಟೋ ಫ್ರೇಮ್ ಎಲ್ಲ ತೊಗೊಂಡು ಒಂದು 2-3 ಅಂಗಡಿ ನೋಡಿ ಫೋಟೋ ಫ್ರೇಮ್ ಚೆನ್ನಾಗಿರೋ ತೊಗೊಂಡು ಅದು ಫೋಟೋನು ಲ್ಯಾಮಿನೇಷನ್ ಮಾಡಕ್ಕೆ ಕೊಟ್ಟಿದ್ದೀನಿ. ಅಂದರೆ ಲೋಗೋನ, ಅದು ಲೋಗೋ ಲ್ಯಾಮಿನೇಷನ್ ಆಗೋಕೆ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಸರ್ಪ್ರೈಸ್ ಕೊಡೋಣ. ಮನೆಗೆ ಹೋಗ್ಬೇಕಾದ್ರೆ ನನಗೆ ದಾರಿಯಲ್ಲಿ ಅನಿಸ್ತು, ಯಾಕೆ ನಮ್ಮ ಲೋಗೋ ಲಾಂಚ್ನ ಒಂದು 10 ಜನಕ್ಕೆ ಊಟ ಕೊಟ್ಟು ಬಡವ್ರಿಗೆ ಒಂದು ಒಳ್ಳೆ ಕೆಲಸದಿಂದ ಇಲ್ಲೂ ಆ ಊಟ ನಾವು ತಿಂದು ಆಮೇಲೆ ಅದೇ ಅಂಗಡಿಯಿಂದಾನೆ ಊಟ ಬಡವರು ತಗೊಂಡು ಹೋಗೋಣ ಅಂತ. ಯಾಕಂದ್ರೆ ನಾವು ಒಬ್ರಿಗೆ ಒಂದು ಕೊಡ್ತಾ ಇದೀರ ಅಂದ್ರೆ ಫಸ್ಟ್ ಅದು ನಮ್ಮ ಮೇಲೆ ಪ್ರಭಾವ ತೋರಿಸುತ್ತೆ ಅಂತ ನಾವು ನೋಡ್ಬೇಕು. ಹಾಗಾಗಿ ಫಸ್ಟ್ ನಾವು ತಿಂದು ನೋಡೋಣ, ಆಮೇಲೆ ಬೇರೆಯವ್ರಿಗೆ ಬಡವ್ರಿಗೆ ಕೊಡೋಣ. ಅದೇವರು ಊಟ ತಗೊಂಡಿದ್ದಾಯ್ತು, ಇವಾಗ ಕೊಡೋದೆ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಓಕೆ, ನಮಸ್ತೆ. ಊಟ ಮಾಡಿದ್ರಾ? ದೋಸೆ, ಮಸಾಲೆ ದೋಸೆ. ಇನ್ನು ಯಾರಾದ್ರೂ ಇದ್ದಾರಮ್ಮ? ಎಲ್ಲಿದ್ದಾರೆ? ಅವಾಗಲೇ ಕೂತಿದ್ರಲ್ಲ ಅವರ? 7 ಕೋಟಿ ಮೈಲಾರಲಿಂಗ, ಏಳುಗುರು ಜಯಗಳಪ್ಪ, ನಮ್ಮಂತ ಬರೋರು ಬಂದ್ರೆ ನೀರು ಕೈಗೆ ಬೇಡ ಬಾಗಿ ಕೊಡಪ್ಪ, ಮುದಿಮಲ್ಲ 7 ಕೋಟಿ ಹೊರಟು. ಊಟ ಮಾಡ್ತೀರಾ? ಯಾರ ಅಣ್ಣ ಊಟ ತಗೊಳ್ತೀರಾ? ಊಟ ಇದು ಮಸಾಲೆ ದೋಸೆ ಇರುತ್ತೆ. ಪರಮಾತ್ಮ ಎಲ್ಲ ಕೆಲಸ ಜಯವಾಗಿ ಒಳ್ಳೆದಾಗುತ್ತೆ. ಮೆಲೋಡಿ 6 ರೂಪಾಯಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಇವಾಗ ರಿವೀಲ್ ಮಾಡಕ್ ಹೋಗ್ತಾ ಇದೀವಿ. ಇವರಿಬ್ರು ಪೂರಕ್ಕೆ ಇಷ್ಟು ಟೈಮ್ ತಗೊಂಡಿದ್ದಾರೆ. ಇವಾಗ ಇದನ್ನ ರಿವೀಲ್ ಮಾಡ್ಬೇಕು, ನೀವು ತೆಗಿಬೇಕು. ಇದು ನಮ್ ಡಾಕ್ಟ್ರು, ನಮ್ ಡಾಕ್ಟ್ರು ನಮ್ಮ ಮಗ. ನೀವು ನೋಡಿ ಒಂದ್ಸತಿ, ನೀವು ನೋಡೇ ಇಲ್ಲ. ಚೆನ್ನಾಗಿದೆ. ನಮ್ಮ ಮಗ ನಮ್ ಡಾಕ್ಟ್ರು ಅಂತ ನಮ್ಮ ಯೂಟ್ಯೂಬ್ ಚಾನಲ್. ನಮ್ದು ಟೇಬಲ್ ಮೇಲೆ ಮಲ್ಸಿ ಪರವಾಗಿಲ್ಲ. ಹೌದು.